ಬೆಂಗಳೂರು ಎಲ್ಲಿ ನೋಡಿದ್ರು ಅಲ್ಲಿ ಜನಸಾಗರ. ಬೆಂಗಳೂರು ನಗರ ಇಷ್ಟೆಲ್ಲ ಬೆಳೆದರೂ ಇವತ್ತಿಗೂ ಬೆಂಗಳೂರಿನಲ್ಲಿ ನಾಟಕ, ಕಲೆ, ಸಂಸ್ಕೃತಿ, ಆಚಾರ, ವಿಚಾರ ಇನ್ನೂ ಉಳ್ಕೊಂಡಿದೆ. ಅಣ್ಣಮ್ಮನ ಜಾತ್ರೆ ಇರ್ಬೋದು, ಗರ್ಗ ಇರ್ಬೋದು, ಇವತ್ತಿಗೂ ಬೆಂಗಳೂರಲ್ಲಿ ನಡೀತಾನೆ ಇರ್ತದೆ. ಈ ಬೆಂಗಳೂರು ಎಷ್ಟೋ ಜನರಿಗೆ ಆಶ್ರಯ ಕೊಟ್ಟಿದೆ, ಅನ್ನ ಕೊಟ್ಟಿದೆ, ಉದ್ಯೋಗ ಕೊಟ್ಟಿದೆ. ಪ್ರತಿ ದಿವಸ ಲಕ್ಷಾಂತರ ಜನ ಬೆಂಗಳೂರಿಗೆ ಉದ್ಯೋಗ ಹುಡ್ಕೊಂಡು, ಕೆಲಸ ಹುಡ್ಕೊಂಡು ಬರ್ತಾರೆ, ಇಲ್ಲೇ ನೆಲೆಸ್ತಾರೆ. ಬೆಂಗಳೂರು ನಗರ ಇಷ್ಟೆಲ್ಲ ಬೆಳೆದ್ರು, ಕೋಟ್ಯಾಂತರ ಜನಸಂಖ್ಯೆ ಬೆಳೆದ್ರು, ಇವತ್ತಿಗೂ ಸಹ ಬೆಂಗಳೂರಿನಲ್ಲಿ ನಾವು ಬ್ರಿಟಿಷರ ಕಾಲದಲ್ಲಿ ಕಟ್ಟಿದ್ದಂಥ ಈ ಗಿಡ ಮರಗಳನ್ನು ಉಳಿಸ್ಕೊಂಡು ಬಂದಿದ್ದಾರೆ. ಬೆಂಗಳೂರನ್ನು ಗಾರ್ಡನ್ ಸಿಟಿ ಅಂತಲೂ ಕರೀತಾರೆ. ಇಲ್ಲಿರೋಷ್ಟು ಗಿಡ ಮರಗಳು, ಇಲ್ಲಿರೋಷ್ಟು ಒಂದು ಉದ್ಯಾನಗಳು ಬಹುಶಃ ಬೇರೆ ಯಾವುದೇ ನಗರದಲ್ಲಿ ಇಲ್ಲ ಅಂತ ಹೇಳ್ಬೋದು. ಈ ಗಾರ್ಡನ್ ಸಿಟಿ ಬೆಂಗಳೂರಿನ ವಿಶೇಷತೆ ಅಂದರೆ ಇಲ್ಲಿನ ಕ್ಲೈಮೇಟ್. ಬೆಂಗಳೂರಿನ ಕ್ಲೈಮೇಟ್ ಹೆಂಗಂದರೆ ಇಲ್ಲಿ ವರ್ಷ ಪೂರ್ತಿ ಮಳೆ ಬರುತ್ತೆ, ವರ್ಷ ಪೂರ್ತಿ. ಈ ಬೆಂಗಳೂರಿಗೆ ಲಕ್ಷಾಂತರ ಜನ ಕನಸುಗಳು ಕಟ್ಕೊಂಡು ಉದ್ಯೋಗ ಹುಡುಕೊಂಡು ಬರ್ತಾರೆ. ಕೆಲವರು ಯಶಸ್ವಿಯಾಗಿ ಮುಂದೆ ಬರ್ತಾರೆ, ಬೆಳೀತಾರೆ. ಆದರೆ ಅನೇಕ ಜನ ತಮ್ಮ ಕನಸು ಈಡೇರಿಸೋಕ್ಕಾಗದೇ ಬೀದಿಗಳಲ್ಲಿ, ಫುಟ್ಪಾತಲ್ಲೇ ಮಲ್ಕೊಳ್ಳೋಂಥ ಪರಿಸ್ಥಿತಿನೂ ಇದೆ. ಈ ಬೆಂಗಳೂರು ಅನ್ನೋದು ಒಂದು ಮಾಯಾ ನಗರಿ. ಬೆಂಗಳೂರಲ್ಲಿ ಅನೇಕ ಗಾರ್ಡನ್ಗಳಿದೆ, ಉದ್ಯಾನಗಳಿದೆ. ಅದರಲ್ಲಿ ಇವತ್ತು ನಾವು ನೋಡಕ್ಕೆ ಹೋಗ್ತಾ ಇದ್ದೀವಿ ಫ್ರೀಡಮ್ ಪಾರ್ಕ್. ಜೈಲಿಗೆ ಹೋಗೋ ದಾರಿ, ಸೆಂಟ್ರಲ್ ಜೈಲ್ ನೋಡ್ತಿದ್ರ ಸಮಾನಾಂತರ ಬೋತ್ ಸೈಡ್ಸ್ ದೇರ್ ಇಸ್ ವಾಲ್. ಎರಡು ಕಡೆ ವಾಲ್ ಇದೆ. ಈ ವಾಲ್ಗಳ ಮಧ್ಯೆ ಹೋಗಬೇಕು. ಹೋದರೆ ಮುಂದೆ ನಿಮ್ಗೆ ಕಾಣಿಸುತ್ತೆ ಅದೇ ಜೈಲ್, ಬಟ್ ನಾಟ್ ರಿಯಲ್ ಜೈಲ್. ಈಗಿಲ್ಲ ಅಲ್ಲಿ ಜೈಲು. ಇದಕ್ಕೆ ಫ್ರೀಡಮ್ ಪಾರ್ಕ್ ಅಂತ ಯಾಕೆ ಹೆಸರು ಬಂತು ಅದನ್ನು ಸ್ವಲ್ಪ ಸರ್ಚ್ ಮಾಡಬೇಕು. ಎರಡು ಕಡೆ ಗೋಡೆ ಮೇಲೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಜೈಲ್ ಮ್ಯೂಸಿಯಂ, ಗೋಯಿಂಗ್ ಟು ಜೈಲ್ ಮ್ಯೂಸಿಯಂ. ಮುಂದೆ ಜೈಲ್ ಮ್ಯೂಸಿಯಂ ನೋಡಿಕೊಂಡು ವಾಚ್ ಟವರ್. This place ಎಲ್ಲ ಮಾರ್ನಿಂಗ್ ವಾಕಿಂಗ್ ಬರ್ತಾರೆ. ಟೈಮ್ಸ್ ಇದೆ. ಮಾರ್ನಿಂಗ್ 8:30 ಕ್ಲೋಸ್ ಆಗುತ್ತೆ, ಮತ್ತು ಈವ್ನಿಂಗ್ ಓಪನ್ ಆಗುತ್ತೆ. ಇದು ನೋಡಿ ಜೈಲು, ಸೆಲ್ ಯಾರ್ಡ್. ಬ್ರಿಟಿಷ್ ಕಾಲದಲ್ಲಿ ಕೈದಿಗಳನ್ನೆಲ್ಲ ಇಲ್ಲಿ ಜೈಲಿಗೆ ಹಾಕ್ತಿದ್ರು ಅನಿಸುತ್ತೆ. ಕೊಟ್ಟಿದ್ದಾರೆ ಸೆಲ್ ನಂಬರ್ 13. ಅಲ್ಲಿ ಯಾರೋ ಕುತ್ಕೊಂಡಿದ್ದಾರೆ ಕೈದಿ. someone is sitting there, not real man, ಸ್ಟ್ಯಾಚ್ಯೂ ಅದು. ನೋಡಿ ಬ್ರಿಟಿಷ್ ಕಾಲದಲ್ಲಿ ಸೆಲ್ಗಳು ಯಾವ ಥರ ಇತ್ತು, ಯಾವ ಥರ ಕೈದಿಗಳನ್ನ ಕೂಡಾಕ್ತಿದ್ರು. ಸುಮಾರೊಂದು
ಸೆಲ್ ಇರ್ಬೇಕನ್ಸುತ್ತೆ. ಸೊ ಸೆಲಿಯಾರ್ಡ್ ವಾಚ್ ಟವರ್. ಸೊ ಬ್ರಿಟಿಷ್ ಕಾಲದಲ್ಲಿ ಇಲ್ಲಿ ನಿಂತ್ಕೊಂಡೆಲ್ಲ ವಾಚ್ ಮಾಡ್ತಿದ್ರು ಅನ್ಸುತ್ತೆ ಸುತ್ತಲೂ. ಸೊ ಹಿಂದ್ಗಡೆ ಕಾಣಿಸುತ್ತೆ ವಾಚ್ ಟವರ್, ಫ್ರೀಡಮ್ ಪಾರ್ಕಲ್ಲಿ ವಾಚ್ ಟವರ್. ಸೊ ಬಿಹೈಂಡ್ ಮೀ ಇಸ್ ದ ಸೆಂಟ್ರಲ್ ಜೈಲ್, ಸೆಲ್ಲರ್ ಜೈಲ್. ಹಾಸ್ಪಿಟಲ್ ಬ್ಲಾಕ್, ಲೈಬ್ರರಿ ಕೋರ್ಟ್. ಏನು ಸಿಮೆಂಟು ಎಲ್ಲ ಮಾಡಿಬಿಟ್ಟಿದ್ದಾರೆ, ಏನಂತ ಗೊತ್ತಾಗ್ತಿಲ್ಲ. ಸಮಾಧಿನ ಇಲ್ಲ ಸ್ಲೀಪಿಂಗ್, ಮಲಗಕ್ಕೆ ಏನು ಬೆಡ್ಡ ಕೈದಿಗಳಿಗೆ. ಸೊ ಆಯ್ತು, ವಾಚ್ ಟವರು ಇಲ್ಲಿ ಒಳಗಡೆ ಹೋಗಿ ಬಿಡ್ತಾ ಇಲ್ಲ. ಇಲ್ಲಿ ಮುಂದ್ಗಡೆ ಪೊಲೀಸ್ ನಿಂತಿದ್ದಾರೆ, ಅವರು ನಾಟ್ ಅಲೌಡ್ ಟು ಎಂಟರ್ ಅಂತ ಹೇಳ್ತಿದ್ದಾರೆ. ಓಕೆ, ಇದು ವೈಟ್ ಟ್ರೀ. ಈ ಥರದ್ದು 2 ಚಿಕ್ಕ ಕಾಲೇಜಲ್ಲಿ ಇಲ್ಲಿ ಮಧ್ಯದಲ್ಲಿ ಏನು ಬಿಲ್ಡಿಂಗ್ ಇದೆ, ಇನ್ಫಾರ್ಮೇಷನ್ ಕಾರ್ಡ್ ಬರುತ್ತೆ ಒಳಗಡೆ. ಫಾರ್ 100 ಬಿಸ್ನೆಸ್ ಬ್ಯಾರಕ್ F ಬ್ಲಾಕ್ ಇದು. ಸೊ ವಿ ಆರ್ ಗೋಯಿಂಗ್ ಇನ್ಸೈಡ್ ದ ಬ್ಯಾರಕ್. ಬ್ರಿಟಿಷ್ ಕಾಲದ ಜೈಲು ಬ್ಯಾರಕ್ ಅಂತ ಕರಿತಾ ಇದ್ರು. ಇಲ್ಲಿ ಬಿಸ್ನೆಸ್ ಎಲ್ಲ ಕೂಡಾಕಿ ಪೊಲೀಸ್ ಕೊಡ್ತಾ ಇದ್ದಂಥ ಸ್ಥಳ ಇದು. ನೋಡಕ್ಕೆ ಸ್ವಲ್ಪ ಐಸೋಲೇಟೆಡ್ ಇದೆ, ಭಯ ಆಗುತ್ತೆ, ಯಾರು ಇಲ್ಲ. ಬ್ಯಾರಕ್ ಅಂತ ಕರೀತಾರೆ, ಬಟ್ ಎಲ್ಲ ಸೈಡ್ ಓಪನ್ ಇದೆ. ಕಡೆ ಎಂಟ್ರೆನ್ಸ್ ಇದೆ. ಸೊ ಬ್ಯಾರಕ್ಕಿಂದ ಹೊರಗಡೆ ಹೋಗ್ತಾ ಇದ್ದೀವಿ. ಬ್ಯಾರಕ್ ಬ್ಲಾಕ್, ಬ್ಯಾರಕ್ ಇ. ಆಗಲೇ ನೋಡಿದ್ದು ಬ್ಯಾರಕ್ F, ಬ್ಯಾರಕ್ ಇ ಒಳಗಡೆ ಹೋಗ್ತಾ ಇದ್ದೀವಿ. ಕೈದಿಗಳಿಗೆ ಇರಲಿಕ್ಕೆ ಅವಕಾಶ ಇರುವಂಥ ಇದು ಕಾಣ್ತಾ ಇದ್ವಿ. ಯು ಹ್ಯಾವ್ ಮೇಡ್ ಸಮ್ ಬೆಡ್ಸ್, ಕಾಂಕ್ರೀಟ್ ಬೆಡ್ಸ್. ಮಲ್ಕೊಳಕ್ಕೆ ಇಲ್ಲಿ ಬೆಡ್ ಮಾಡಿದ್ದಾರೆ, ಇದ್ರ ಮೇಲೆ ಮಲ್ಕೊಬೇಕಿತ್ತು.